2024 ಸ್ಟಾರ್ಟಿಂಗಲ್ಲಿ ಎಲ್ಲಾದರೂ ಹೊರಗಡೆ ಹೋಗೋಣ, ಎಲ್ಲಾದರೂ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಟ್ರಿಪ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. 2024 ಪೂರ್ತಿ ಹೋಗೋಕ್ಕಾಗಿಲ್ಲ, ವರ್ಷದ ಎಂಡ್ ಬಂದ್ಬಿಡ್ತು. ಸರಿ ಎಲ್ಲಾದರೂ ಹೋಗೋಣ ಅಂತ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಮಧುರ ಹತ್ರ ನನ್ನ ಫ್ರೆಂಡ್ ಪಿಕ್ ಮಾಡಬೇಕಿತ್ತು. ಮಧುರ ಹತ್ರ ಇಳ್ಕೊಂಡಾದ್ಮೇಲೆ ನನಗಂತೂ ತುಂಬ ಹೊಟ್ಟೆ ಹಶ್ವಾಗ್ತಿತ್ತು. ಯಾಕಂದರೆ ನಾನು ಬೆಳಗ್ಗೆಯಿಂದ ಏನೂ ಊಟ ಮಾಡಿರಲಿಲ್ಲ. ಹಂಗಾಗಿ ಒಂದು ದೋಸೆ ತಗೊಂಡು ತಿನ್ಕೊಂಡು ರಾಮನಗರ ಬಸ್ ಹತ್ತಿದ್ವಿ. ನಾವು ರಾಮನಗರದ ಹತ್ರ ಒಂದು ಫೇಮಸ್ ಆಗಿರೋ ಟೆಂಪಲ್ ಇದೆ, ಆ ಟೆಂಪಲ್ಗೆ ಹೋಗ್ತಿದ್ವಿ. ಯಾವ ಟೆಂಪಲ್ ಏನು ಅನ್ನೋದನ್ನು ಫುಲ್ ವೀಡಿಯೋದಲ್ಲಿ ನೋಡಿ ನೀವೇ ತಿಳ್ಕೊಳ್ಳಿ. ಈಗಲೇ ಹೇಳ್ಬಿಟ್ರೆ ನಿಮ್ಗೆ ಗೊತ್ತಾಗೋಗ್ಬಿಡುತ್ತೆ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ. ಹೊಸ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ಒಳ್ಳೊಳ್ಳೆ ವಿಷಯಗಳು ನಡೀಲಿ, ಹಾಗೆ ನೀವೇನೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ಆಗಲಿ. ನಮ್ಮ ಮಗಳು ನಿಮ್ಗೇನೋ ಹೇಳ್ಬೇಕಂತೆ, ನೀಟಾಗಿ ಹೇಳಬೇಕು. ಹಾಂ, ಆಮೇಲೆ ಹೇಳಿ. ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ರಾಮನಗರಕ್ಕೆ ಬಂದಮೇಲೆ ನಾನೇನು ಅಂದ್ಕೊಂಡೆ, ರಾಮನಗರದಲ್ಲೇ ಇರೋದು ದೇವಸ್ಥಾನ ಅಂದ್ಕೊಂಡೆ. ಆದರೆ ಕನಕಪುರ ಬಸ್ ಹತ್ತಬೇಕಂತೆ, ಮತ್ತೆ ಒಂದು ಬಸ್ ಹಿಡಿಬೇಕಿತ್ತು. ಸರಿ ಅಂತ ಬಸ್ಗೆ ವೆಯ್ಟ್ ಮಾಡ್ತಿದ್ವಿ. ಒಂದು 20 ನಿಮಿಷ ಆದಮೇಲೆ ಬಸ್ ಬಂತು. ಬಸ್ ಬಂದಾದಮೇಲೆ ಬಸ್ ಒಳಗಡೆ ನಾವು ಹತ್ಕೊಂಡ್ಮೇಲೆ ನಮ್ಮ ಪಾಪು ಅಲ್ಲಿರೋ ಜನಗಳೆಲ್ಲ ಕ್ರೌಡೆಲ್ಲ ನೋಡ್ಬಿಟ್ಟು ತುಂಬ ಹೆದರ್ತಿದ್ದ. ಆ ಕ್ಲಿಪ್ ಹಾಕಿದ್ದೀನಿ ನೋಡಿ. ಅವನವ್ರನ್ನೆಲ್ಲ ನೋಡ್ಬಿಟ್ಟು ಹೆದರ್ಕೋತಿದ್ದಾನ, ಇಲ್ಲ ಶಾಕ್ ಆಗಿದ್ದಾನ, ಏನಂತಾನೆ ಗೊತ್ತಾಗ್ತಲ್ಲ, ಸುಮ್ಮನೆ ನೋಡ್ತಾ ಇದ್ದ. ನಮ್ಮ ಪಾಪು ಒಂದು ಕಡೆ ಹಿಂಗೆ ನೋಡ್ಕೊಂಡು ಈ ಥರ ಮಾಡ್ತಿದ್ನ. ನನ್ನ ಮಗಳು ಇನ್ನೊಂದು ಕಡೆ ನಾವು ಏನು ಅಂದ್ಕೊಂಡಿದ್ದಾಳೆ, ನಾವು ಮೇಲ್ಕೋಟೆಗೆ ಹೋಗ್ತಿದ್ದೀವಿ ಅಂತ ಅಂದ್ಕೊಂಡಿದ್ದಾಳೆ. ನಾವು ಕನಕಪುರಕ್ಕೆ ಟಿಕೆಟ್ ಕೊಡಿ ಅಂತಂದರೆ ಅವಳು ಹಣ ಮೇಲ್ಕೋಟೆಗೆ ಟಿಕೆಟ್ ಕೊಡಿ ಅಂತಿದ್ಲು. ಕನಕಪುರ 3 ಹಣ, ಇವಳಿಗೆ ಮೇಲ್ಕೋಟೆ ಟಿಕೆಟ್ ಕೊಟ್ಬಿಡಿ. ದೂರ ಇಳ್ಕೊಂಡ್ವಿ. ಅಲ್ಲೊಂದು ಎಂಟ್ರೆನ್ಸ್ ಇತ್ತು. ಅಲ್ಲಿ ಏನಂತ ಹಾಕಿತ್ತಂದರೆ ಶ್ರೀ ರೇಣುಕಾ ಸಿದ್ದೇಶ್ವರ ಸ್ವಾಮಿ ಕ್ಷೇತ್ರದ ಮಹಾದ್ವಾರ ಅಂತಿತ್ತು. ಇದೇ ದೇವಸ್ಥಾನಕ್ಕೆ ನಾವು ಹೊರಡ್ತಿರೋದು. ನಡ್ಕೊಂಡು ಹೋಗೋಕ್ಕಾಗಲ್ಲ, 3 ಕಿಲೋಮೀಟ್ರ್ ಇದೆ. ಹಂಗಾಗಿ ನಾವು ಆಟೋದಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆಟೋದವ್ರು ಏನು ಹೇಳ್ಬಿಟ್ರು ಅಂತಂದರೆ ಒಂದು 10 ಸೀಟಾದರೂ ಆಗಬೇಕು, ಆವಾಗಲೇ ಹೋಗೋದಂತ ಹೇಳಿದ್ರು. ನಾವು ಕಾಯೋಕ್ಕಾಗಲ್ಲ, ಟೈಮ್ ಆಗಿಬಿಡುತ್ತೆ. ನಾವು ಮತ್ತೆ ಮಂಡ್ಯಗೆ ಹೋಗ್ಬೇಕಂದ್ರೆ ತುಂಬ ಟೈಮ್ ಆಗುತ್ತಲ್ವಾ. ಅದಕ್ಕೆ ನಾವೇ ಫುಲ್ ಅಮೌಂಟ್ ಕೊಟ್ಟು ದೇವಸ್ಥಾನಕ್ಕೆ ಹೊರಟ್ವಿ. ಫೈನಲಾಗಿ ದೇವಸ್ಥಾನಕ್ಕೆ ಬಂದ್ವಿ. ಟೆಂಪಲ್ ನೇಮ್ ಏನಪ್ಪ ಅಂತ ಕೇಳಿದ್ರೆ ಶ್ರೀ ರೇಣುಕಾಂಬ ಅಮ್ಮನವರ ಸನ್ನಿಧಿ. ಬರಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಬನ್ನಿ, ಪ್ಲೇಸ್ ತುಂಬಾ ಚೆನ್ನಾಗಿರುತ್ತೆ. ಫ್ರೆಶ್ ಏರ್ ತಗೋಬೇಕು, ಬಾಡಿಲಿರೋ ವೆಯ್ಟ್ ಕಮ್ಮಿ ಮಾಡಬೇಕು ಅಂತಿದ್ರೆ ಇಲ್ಲಿ ಕಾಣ್ತಿದ್ದಿಲ್ಲ ಬೆಟ್ಟ, ಅದನ್ನ ನೀವು 1 ತಿಂಗಳು ಹತ್ತಿಳಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ವೆಯ್ಟ್ ಎಲ್ಲ ಕಮ್ಮಿಯಾಗಿ ಹೋಗುತ್ತೆ. ದೇವ್ರನ್ನ ಇಷ್ಟೊಂದು ಹತ್ರದಲ್ಲಿ ನೋಡಿ ತುಂಬ ದಿನ ಆಗಿತ್ತು. ಯಾಕಂದರೆ ನಾವು ದೇವಸ್ಥಾನಕ್ಕೆಲ್ಲ ಹೋಗೋದು ತುಂಬ ಕಮ್ಮಿ, ಹಂಗಾಗಿ ತುಂಬ ಖುಷಿ ಆಯಿತು. ಒಂಥರ ಮನ್ಸಿಗೆ ನೆಮ್ಮದಿ ಅನ್ನಿಸ್ತು. ಆಮೇಲೆ ದೇವಸ್ಥಾನದ ಒಳಗಡೆ ಹೋದ್ಮೇಲೆ ದೇವ್ರನ್ನ ದರ್ಶನ ಮಾಡ್ಕೊಂಡ್ವಿ. ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ದಾರೆ, ಕಾಣಿಸ್ತಿದೆಯಾ? ರೆಡ್ ಡ್ರೆಸ್ ಇವರೊಬ್ಬರು, ಅವರೊಬ್ಬರು. ಇಲ್ಲೊಂದು ಇಲಿ ಮರಿ ಓಡ್ತಿದ್ದೆ ನೋಡಿ, ಆ ಇಲಿ ಮರಿನೇ ನನ್ನ ಮಗಳು. ಹಾಗೆ ಇದು ನಾನು. ಹಾಗೆ ನಮ್ಮ ಪಾಪು ಬಂದಿದ್ದ. ನಮ್ಮ ಪಾಪು ಹೆಸರು ಬಂದುಬಿಟ್ಟು ತಶ್ವೀಕ್ ಅಂತ. ಅವ್ನು ನನಗೇನಾಗಬೇಕು ಅಂದರೆ ನನಗೆ ಮಗ ಆಗಬೇಕು. ನನ್ನ ಫ್ರೆಂಡ್ ಮಗ ಅಲ್ಲ, ತಂಗಿ ಮಗ ನನಗೇನಾಗಬೇಕು, ತಂಗಿ ಮಗ ನನಗೇನಾಗಬೇಕು, ತಮ್ಮ ಅಲ್ವೇ, ತಮ್ಮ ಅಲ್ಲ ಮಗ. ಅವ್ನು ನನ್ನ ಮಗ. ನಿಮಿಷದಲ್ಲಿ ನನಗೆ ಕನ್ಫ್ಯೂಸ್ ಆಗೋಯ್ತು. ಅವ್ನು ನನ್ನ ಮಗ ಆಗಬೇಕು, ನನ್ನ ಮಗ ಅವನು. ನಾನು ಅವನಿಗೆ ದೊಡ್ಡಮ್ಮ ಆಗಬೇಕು. ಹೆಂಗಿದೆ ಪ್ರಸಾದ? ತಿಂದೇ ಇಲ್ಲ, ಚೆನ್ನಾಗಿದೆ ಅಂತಿದ್ದೀರಾ? ಸ್ಮಿತಾ ಚೆನ್ನಾಗಿದೆಯಾ? ರಾಮನಗರ ಸ್ಪೆಷಲ್ ಐಸಕ. ರಿಷಿತಾ ಅವರೇ ಚೆನ್ನಾಗಿದೆಯಾ? ಹಾಯ್ ಸ್ಮಿತಾ, ಹೇಳಿ ಎಲ್ಲಿಗೆ ಹೋಗ್ತಿದ್ದೀರಾ ಇವಾಗ? ಇದು ರೇವಣಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಹೌದಾ? ಇವಾಗ ಬಂದ್ವಿ. ಇವಾಗ ಮೆಟ್ಲು ಹತ್ತಬೇಕು. ಈಗ ನೀವು ಆಲ್ರೆಡಿ ಬಂದಿದ್ದೀರಾ ಇಲ್ಲಿಗೆ? ಇಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಹೆಂಗಿಷ್ಟು ಕರೆಕ್ಟಾಗಿ ಬಂದ್ಬಿಟ್ರಿ, ಕರ್ಕೊಂಡು ಬಂದ್ಬಿಟ್ರಿ? ಹಾಂ, ಕರೆಕ್ಟಾಗಿ ಬಂದ ಬ್ರಿಲಿಯಂಟ್. ಹೌದು. ನೀವು ರೂಪಾ, ನೀವು ಫಸ್ಟ್ ಟೈಮ್ ಬರ್ತಿರೋದಾ? ಇಲ್ಲ, ನಾನು 10 ಸಲ ಬಂದಿದ್ದು. ಕನಕಪುರಕ್ಕೆ ಟಿಕೆಟ್ ತಗೊಂಡ್ರಾ? ಕನಕಪುರದಲ್ಲಿ ನಮ್ಮ ದೊಡ್ಡಮ್ಮ ಇದ್ರು, ಆ ನೆನಪಲ್ಲಿ ಅಲ್ಕೊಂಡು ಹೋಯ್ತಿದ್ದೆ. ಹೌದಾ? ಈಗ ಬನ್ನಿ, ಸ್ಟೆಪ್ಸ್ ಹತ್ತಿ ನಾವು ದೇವಸ್ಥಾನದೊಳಗಡೆ ಹೋಗಬೇಕು. ತುಂಬ ಗ್ರೀನ್ ಆಗಿದೆ. ಈಗ ನಾವು ದೇವಸ್ಥಾನದೊಳಗಡೆ ಹೋಗಬೇಕು. ಶಾಂತವಾಗಿದೆ ಜಾಗ. ನೋಡಿ ನಮ್ಮ ಪಾಪ ಎಷ್ಟು ಸೈಲೆಂಟ್ ಆಗ್ಬಿಟ್ಟ.
ರಿಷಿತ್ ಅವರು ಖುಷಿಯಿಂದ ಹತ್ತುತ್ತಿದ್ದಾರೆ. ಒಂದು ಪಾಪ ಅಲ್ಲಿವರೆಗೂ ಹೋಗು ನೋಡದ, ಅಲ್ಲಿವರೆಗೂ ಹೋಗು ನೋಡದ. ನನ್ನ ಮಗಳು ಫಾಸ್ಟ್ ಅಪ್ಪ. ಅಕ್ಕ ಅಕ್ಕ ನಿಧಾನ, ರಿಷಿತ್ ಅಕ್ಕ ನಿಧಾನ. ಅಲ್ಲಿ ನಮ್ಮ ಪಾಪು ನಡ್ಕೊಂಡು ಬರ್ತಾ ಇದ್ದಾನೆ ನೋಡಿ, ಎಷ್ಟು ನೀಟಾಗಿ ಬರ್ತಿದ್ದಾನೆ ಅಂತ. ನನ್ನ ಮಗಳಂತೂ ಫುಲ್ಲು ಖುಷಿ. ಹಾಯ್ ಪುಟಿ. ಹಾಯ್ ಮಾಡೆ. ಹಾಯ್ ಮಾಡವ. ಬಾಯ್. ಅವ್ರನ್ನೇ ಮಾಡಿಸು. ಬಾಯ್. ಹೆಂಗಿದೆ ಮೇಲ್ಗಡೆ? ಸೂಪರ್ ಆಗದ. ಓಕೆ ಸರಿ ಆಂಟಿ. ಅಲ್ಲಿ ಕೆಳಗಡೆ ಪ್ರಸಾದ ಕೊಡ್ತಾ ಇರ್ತಾರೆ ನೋಡಿ ಆಂಟಿ. ಐಸಕ್ಕ ಕೊಡ್ತಿದ್ರು, ಪ್ರಸಾದ ಕೊಡ್ತಿದ್ರು ಹೆಂಗೋ ಗೊತ್ತಿಲ್ಲ ನೋಡಿ. ಅಲ್ಲಿ ಬೆಟ್ಟ ಇದೆಯಲ್ಲ, ಆ ಬೆಟ್ಟದ ಮೇಲ್ಗಡೆ ಇದೆ ದೇವಸ್ಥಾನ. ಅಲ್ಲಿಗೆ ಹೋಗ್ಬೇಕು ನಾವು. ಹೋದ್ವಾ ಇಲ್ವಾ ಅನ್ನೋದನ್ನ ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ತುಂಬ ಹಶ್ವಾಯಿತು, ಹಂಗಾಗಿ ಸೌತೆಕಾಯಿ ಮತ್ತು ಚುರುಮುರಿ ತೊಗೊಂಡ್ವಿ. ಚುರುಮುರಿ ತೊಗೊಂಡು ತಿಂದ್ಬಿಟ್ಟು ಸ್ವಲ್ಪ ಸ್ಟ್ರೆಂತ್ ಸಿಗಲಿ ಬೆಟ್ಟ ಹತ್ತಕ್ಕೆ ಅಂತ ತೊಗೊಂಡ್ವಿ. ಒಪಿನಿಯನ್ ಏನಾದರೂ ಹೇಳಿ. ನೋಡಿ ಟಗ್ ಲೈಫ್. ರಿಷಿತ್ ಅವರೇ ಚೆನ್ನಾಗಿದೆಯಾ ಪ್ಲೇಸು? ಎಂಜಾಯ್ ಮಾಡಿದ್ರ? ಹಾಯ್ ಹಾಯ್ ಪಪ್ಪು. ವಾವ್, ಚೆನ್ನಾಗಿತ್ತಲ್ವಾ? ಮೇಲೆ ಹೋಗೋದು ದಾರಿನ. ರಿಷಿತಾ ಅವರೇ ಏನೇನು ತಿಂದ್ರಿ? ಕೋತಿ ತಿಮ್ಮ ಎತ್ಕೊಂಡು ಹೋಗಿದ್ದು ನೋಡಿದ್ರಾ? ಬೇರೆ ಏನು ನೋಡಿದ್ರಿ? ಅಷ್ಟೇನಾ? ಓಕೆ. ಥರ ಇದೆ ಇಲ್ಲೆಲ್ಲ. ಕರಡಿ ಕೋತಿ ಎಲ್ಲ ಇದೆಯಂತೆ. ಎಚ್ಚರಿಕೆಯಿಂದ ಹೋಗಿ ಅಂತ ಬೋರ್ಡ್ ಹಾಕಿದ್ರು. ಇದೇನು ಮರ? ಮಾವಿನ ಹಣ್ಣು ಮರ. ಇದೇನು? ಸೀಬೆಕಾಯಿ ಮರ. ಕೋತಿ ಕೋತಿ ಎಲ್ಲ ಕಣ ಹೋಗಿ. ಅದು ಗೊತ್ತಿಲ್ಲ ನಮಗೇನೆ. ಫೀಲ್ ಆಗ್ತಿದೆ ನಿಮ್ಗೆ ಬಂದಿದ್ದಕ್ಕೆ? ಆಯ್ತಿಲ್ಲ. ಇಮ್ಯಾಜ್ ಮಾಡಿ ಇದ್ರ ಮೇಲೆ ಹತ್ತಿ ನಾವು ಮೇಲ್ಗಡೆ ಹೋಗ್ಬೇಕು ದೇವಸ್ಥಾನಕ್ಕೆ. ಸ್ಲಿಪ್ ಆದರೆ ಅಷ್ಟೇ, ಸ್ಟ್ರೈಟ್ ಹೋಗೋದಷ್ಟೇ ನಾವು. ಅದ್ ನೋಡಿದ್ರೆ ಅಯ್ಯೋ ಕೋತಿ ನೋಡಿ, ಅಯ್ಯೋನಪ್ಪ ನಮ್ಮ ಪಾಪು. பாய் பண்ணுப்பா, நான் போறேன். பாய் பண்ணு. வரியா? ஓகோ வரியா? ಓ ಹೋಗು ಅವ್ರ ಜೊತೆ ಕೆಳಗಡೆ. ಸ್ಮಿತಾ ಅವರು ನಿಮಗೆ ಏನೋ ಹೇಳ್ಬೇಕಂತೆ, ಹೇಳಿ ಸ್ಮಿತಾ. ಸಾರಿ ಗೈಸ್, ಲಾಸ್ಟ್ ಗಂಟ ಹೋಗೋಕ್ಕಾಗಲಿಲ್ಲ. ಅರ್ಧದಲ್ಲೇ ಬ್ರೇಕ್ ಮಾಡಿಬಿಟ್ವಿ. ಏಕೆ? ಅದು ಪಾಪು ಇದ್ನಲ್ಲ, ಪಾಪುಗೋಸ್ಕರ ರಿಟರ್ನ್ ಬಂದ್ಬಿಟ್ವಿ. ಸಾರಿ. ಅದು ಆಗಲ್ಲ. ನೆಕ್ಸ್ಟ್ ಟೈಮ್ ಬಂದರೆ ಫುಲ್ಲು ಹೋಗಿ ತೋರಿಸ್ತೀವಿ, ಸರಿನಾ? ಅದು ತುಂಬ ಚೆನ್ನಾಗೈತೆ. ನೀವು ಬಂದು ಇಲ್ಲೆಲ್ಲ ಪ್ಲೇಸ್ ಮಾಡಿ. ಪ್ಲೇಸ್ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಹೋಗಿ, ಫ್ಯಾಮಿಲಿ ಜೊತೆ ಹೋದರೆ ಎಂಟರ್ಟೈನ್ಮೆಂಟಾಗಿ ಚೆನ್ನಾಗಿರುತ್ತೆ. ಹಾಗೆ ಒಂದು ಗುಡ್ ಫೀಲ್ ಇರುತ್ತೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡ್ತಾ ಇರಿ.